ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಚುನಾವಣೆ ಕಾಲದ 24-25ನೇ ಸಾಲಿನ ಬಜೆಟನ್ನು ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ನೋಡಿದರೆ ಅಂತಹ ಜನಪ್ರಿಯ ಘೋಷಣೆಗಳನ್ನೇನು ಮಾಡದೆ ಹೋದ್ರೂ ಕೂಡ ಒಂದು ರೀತಿಯಲ್ಲಿ ಸ್ಥಿರ ಆರ್ಥಿಕ ವ್ಯವಸ್ಥೆಗೆ ಅವರು ಸರ್ಕಸನ್ನು ಮಾಡಿರೋದು, ಜೊತೆಗೆ ಕಳೆದ 10 ವರ್ಷಗಳ ಸಾಧನೆಯಲ್ಲಿ ಜನಸಾಮಾನ್ಯರ ವರಮಾನ 50% ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು ಬೆಂತಟ್ಕೊಂಡಿರೋದು, ಜೊತೆಗೆ 7 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆಯನ್ನು ಹಾಕ್ತಲೇ ಇರೋದು ಅಲ್ಲದೆ ಮುಖ್ಯವಾಗಿ ಕಾರ್ಪೊರೇಟ್ ಕಂಪನಿಗಳ ತೆರಿಗೆಯನ್ನು ಇಳಿಕೆ ಮಾಡಿರುವುದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆಯ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ದಾರೆ. ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಇದೊಂದು ಅಭೂತಪೂರ್ವ ಹೆಜ್ಜೆ ಅಂತ ಅವರು ಬಣ್ಣಿಸ್ಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ಬಜೆಟ್ ಹೇಗಿದೆ, ಅದರ ಬಗ್ಗೆ ಪ್ರತಿಕ್ರಿಯೆಗಳೇನು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಆ ನೀಲಿ ಬಣ್ಣದ ಸೀರೆಯನ್ನು ತೊಟ್ಟು ಕೈಯಲ್ಲಿ ಕೆಂಪು ಬಣ್ಣದ 24-25ನೇ ಸಾಲಿನ ಬಜೆಟ್ನ ಪ್ರತಿಯನ್ನು ಹಿಡಿದು ಹೊಸ ಪಾರ್ಲಿಮೆಂಟಿನ ಕಟ್ಟಡಕ್ಕೆ ಬಂದಾಗ ಆ ಬಜೆಟ್ನ ಒಳಗೇನಿರಬಹುದು ಎನ್ನುವಂತಹ ಕುತೂಹಲ ಉಂಟಾಯಿತು. ಅವರ ವ್ಯಕ್ತಿಗತವಾಗಿ ಅವರ ರಾಜಕೀಯ ಅನುಭವದ ದೃಷ್ಟಿಯಿಂದ ಇದೊಂದು ದಾಖಲೆ ಬಜೆಟ್. ಅಂದರೆ 6ನೇ ಬಾರಿಗೆ ಅವರು ಬಜೆಟನ್ನು ಪ್ರೆಸೆಂಟ್ ಮಾಡ್ತಿರುವಂಥದ್ದು. ಸುಮಾರು 59 ನಿಮಿಷ ಕಾಲ ಬಜೆಟನ್ನು ಅವರು ಓದಿದರು. ಅತ್ಯಂತ ಬ್ರೀಫ್ ಆಗಿರುವಂತಹ ಬಜೆಟ್ಟು. ಇದೊಂದು ಮಧ್ಯಂತರ ಬಜೆಟ್ಟು, ಚುನಾವಣೆಯ ಸಂದರ್ಭ ಆಗಿರೋದರಿಂದ ಇದನ್ನು ಅವರು ಲೇಖಾನುದಾನದ ಬಜೆಟನ್ನು ಅವರು ಮಂಡಿಸಿದ್ದಾರೆ. ಮುಖ್ಯವಾಗಿ ಕಳೆದ ವರ್ಷ ಇದ್ದಂತಹ 5.8% ವಿತ್ತೀಯ ಕೊರತೆಯನ್ನು 5.1ಕ್ಕೆ ಇಳಿಸುವ ಮುಖ್ಯ ಗುರಿಯ ಜೊತೆಗೆ, ಹಾಗೆ ನೋಡಿದರೆ ಚುನಾವಣೆ ಕಾಲದಲ್ಲಿ ಹಿಗ್ಗಾಮುಗ್ಗ ಜನಪ್ರಿಯ ಘೋಷಣೆಗಳನ್ನು ಮಾಡಿ ಮತಗಳನ್ನು ಸೆಳೆಯುವಂತಹ ಯಾವುದೇ ದೊಡ್ಡ ಮಟ್ಟದ ಸಾಹಸವನ್ನು ಮಾಡಿದಂತಹ ಬಜೆಟನ್ನು ಅವರು ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಅವರೇ ಹೇಳಿಕೊಂಡ ರೀತಿಯ ಪ್ರಕಾರ ಕೆಲವು ಆಕರ್ಷಕ ಘೋಷಣೆಗಳನ್ನು, ಶಬ್ದಗಳ ಘೋಷಣೆಯನ್ನು ಅವರು ಮಾಡಿರೋದು ಈ ಬಜೆಟಲ್ಲಿ ವಿಶೇಷವಾಗಿದೆ. ಫಾರ್ ಎಕ್ಸಾಂಪಲ್, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವರು ಹೇಳ್ತಾರೆ ಫಸ್ಟ್ ಡೆವಲಪ್ ಇಂಡಿಯಾ. GDP ಎಲ್ರಿಗೂ ಕೂಡ ಗೊತ್ತಿದೆ, ಆದರೆ ಅವ್ರು ಹೇಳೋದು ಗವರ್ನೆನ್ಸ್, ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್, ಆಡಳಿತ, ಅಭಿವೃದ್ಧಿ, ನಿರ್ವಹಣೆ. ಈ ಥರ ಕೆಲವು ಆಕರ್ಷಕ ಘೋಷಣೆಯ ಜೊತೆ ಅವರು ಬಜೆಟನ್ನು ಪ್ರೆಸೆಂಟ್ ಮಾಡಿದರು. 4 ಅಂಶ ಅಂದರೆ ಬಡವರ ಶಕ್ತಿಯೇ ದೇಶದ ಶಕ್ತಿ, ಹಾಗೆಯೇ ರೈತರ ಅಭಿವೃದ್ಧಿ, ನಾರಿ ಅಭಿವೃದ್ಧಿ, ಯುವಜನ ಅಂದರೆ ಬಡವರು, ರೈತರು, ಯುವಕರು, ಮಹಿಳೆಯರು. ಈ 4 ಕ್ಷೇತ್ರಗಳಲ್ಲಿ ಅವರು ಹೆಚ್ಚು ಒತ್ತನ್ನು ಈ ಬಜೆಟಲ್ಲಿ ಕೊಟ್ಟಿದ್ದೇವೆ ಅನ್ನುವಂಥ ಸಮರ್ಥನೆಯನ್ನು ಈ ಒಂದು ತಮ್ಮ ಬಜೆಟ್ ಭಾಷಣದಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಮಧ್ಯಮ ವರ್ಗಕ್ಕೆ ಸುಮಾರು 7 ಲಕ್ಷದವರೆಗಿನ ವರಮಾನಕ್ಕೆ ಯಾವುದೇ ಟ್ಯಾಕ್ಸನ್ನು ವಿಧಿಸಿಲ್ಲ. ಜೊತೆಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ 30% ಇದ್ದಂತಹ ತೆರಿಗೆಯನ್ನು 22ಕ್ಕೆ ಕಟ್ ಮಾಡಿದ್ದಾರೆ. ಅದು ಕಾರ್ಪೊರೇಟ್ ಕಂಪ್ನಿಗಳಿಗೆ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು. ಹಾಗೆಯೇ ಕೆಲವು ಉದ್ಯಮಗಳಿಗೆ ಇದ್ದಂತಹ ತೆರಿಗೆಯನ್ನು 15% ಸ್ಪ್ಲಾಶ್ ಮಾಡಿದ್ದಾರೆ, ಕಡಿತವನ್ನು ಮಾಡಿದ್ದಾರೆ. ಇದು ತೆರಿಗೆ ಸುಧಾರಣೆಯ ಕ್ರಮಗಳಾಗಿವೆ. ಇನ್ನು ಮೂಲಭೂತ ಸೌಕರ್ಯ ಸೃಷ್ಟಿಸುವ ದೃಷ್ಟಿಯಿಂದ ಕೆಲವು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅದರಲ್ಲೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸದಾಗಿ ಪ್ರಯತ್ನವನ್ನು ನಡೆಸ್ತಿರುವಂತಹ ಯುವಕರಿಗೆ, ಅಲ್ಲಿ ತಂತ್ರಜ್ಞಾನಾಧಾರಿತ ಕೈಗಾರಿಕೆಗಳು ಅಥವಾ ಉದ್ಯಮಗಳ ಅಭಿವೃದ್ಧಿಗಾಗಿ 1 ಲಕ್ಷ ಕೋಟಿ ರೂಪಾಯಿಯ ನಿಧಿಯನ್ನು ಇಟ್ಟಿದ್ದಾರೆ. 50 ವರ್ಷಗಳವರೆಗೆ ಬಡ್ಡಿರಹಿತ ಸಾಲವನ್ನು ಕೊಡ್ತೇವೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆಯೇ ಬಂಡವಾಳ ವೆಚ್ಚಕ್ಕೋಸ್ಕರವೂ ಕೂಡ ಒಂದು ವಿಶೇಷ ನಿಧಿಯನ್ನು ಇಟ್ಟಿದ್ದಾರೆ. 11.1 ಲಕ್ಷ ಕೋಟಿ ರೂಪಾಯಿನ ಈ ನಿಧಿಯನ್ನು ಘೋಷಣೆ ಮಾಡಿದ್ದಾರೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿಯಲ್ಲಿ, ಆರೋಗ್ಯ ಯೋಜನೆಯ ವ್ಯಾಪ್ತಿಯಲ್ಲಿ 5 ಲಕ್ಷದವರೆಗೆ ವಿಮೆಯನ್ನು ಅವರು ಪಡೀಲಿಕ್ಕೆ ಅರ್ಹರಾಗಿದ್ದಾರೆ ಅನ್ನುವ ಒಂದು ವಿಶೇಷವಾದ ಘೋಷಣೆ ಹೊರಬಿದ್ದಿದೆ. ಹಾಗೆಯೇ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಬರುವ 5 ವರ್ಷಗಳಲ್ಲಿ 2 ಕೋಟಿ ಮನೆಯನ್ನು ಕಟ್ಟುತ್ತೇವೆ. ಹಾಗೆಯೇ ಬಡವರು, ಮಧ್ಯಮ ವರ್ಗದವರು, ಅನಧಿಕೃತ ಕಾಲೋನಿಯಲ್ಲಿ ಬಾಡಿಗೆಗಿರುವಂತಹ ಜನ ಮನೆಗಳನ್ನು ಕೊಂಡುಕೊಳ್ಳೋದಕ್ಕೆ, ಮನೆಗಳನ್ನು ಕಟ್ಟೋದಕ್ಕೂ ಕೂಡ ನೆರವನ್ನು ಕೊಡ್ತೇವೆ ಅನ್ನುವ ಘೋಷಣೆ ಬಿದ್ದಿದೆ. ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ PM ಕಿಸಾನ್ ಸಮ್ಮಾನ್ ಯೋಜನೆಯ ವ್ಯಾಪ್ತಿಯನ್ನು ಹಿಗ್ಗಿಸಲಾಗಿದೆ. ಹೆಚ್ಚು
ಸಂಖ್ಯೆಯಲ್ಲಿ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಹಣವನ್ನು ಕೊಡುವಂತಹ ಯೋಜನೆಯನ್ನು ತರುವ ಬಗ್ಗೆ ಅವರು ಸ್ಪೆಸಿಫಿಕ್ ಆಗಿ ಹೇಳ್ಕೊಂಡಿದ್ದಾರೆ. ಅಂದರೆ ಮುಖ್ಯವಾಗಿ ವಿಕಸಿತ ಭಾರತ ನಿರ್ಮಾಣ, ಅವ್ರು ಹೇಳ್ಕೊಂಡಿರೋದು ವಿಕಸಿತ ಭಾರತ ನಿರ್ಮಾಣ ಅಂದರೆ 3D. ಅವರು ಡೆಮೋಕ್ರಸಿ, ಡೈವರ್ಸಿಟಿ ಅನ್ನುವ ಶಬ್ದಗಳನ್ನು ಬಳಕೆ ಮಾಡಿ ಮತ್ತೆ ಎಗೇನ್ ಶಬ್ದಗಳ ಚಮತ್ಕಾರದ ಮಧ್ಯೆ ಪ್ರಸಕ್ತ ಚುನಾವಣೆಯ ಸಾಲಿನ ಮಧ್ಯಂತರ ಬಜೆಟನ್ನು ಅವರು ಮಂಡಿಸಿರೋದು ಮತ್ತೊಂದಿಷ್ಟು ವಿಶೇಷವಾಗಿದೆ. ಅಂದರೆ ಜನಪ್ರಿಯ ಕಾರ್ಯಕ್ರಮಗಳನ್ನೇನು ಅವರು ಒಂಥರ ಭರ್ಜರಿ ಕೊಡುಗೆ ಅನ್ನುವಂಥದ್ದೇನು ಘೋಷಿಸಲಿಲ್ಲವಾದರೂ ಕೂಡ ಯುವಕರಿಗೆ, ರೈತರಿಗೆ, ಮಧ್ಯಮ ವರ್ಗಕ್ಕೆ ಒಂದಿಷ್ಟು ರಿಯಾಯಿತಿಗಳನ್ನು ಅವರು ಅನೌನ್ಸ್ ಮಾಡಿರೋದು ಅತ್ಯಂತ ಮುಖ್ಯವಾದ ಸಂಗತಿಯಾಗಿದೆ. ಇನ್ನು ತೆರಿಗೆ ವಿಚಾರಕ್ಕೆ ವಿವಾದಿತ ತೆರಿಗೆ 25,000 ರೂಪಾಯಿಗಳವರೆಗಿನ 2011ಕ್ಕೂ ಹಿಂದಿನ ವಿವಾದಿತ ತೆರಿಗೆಗಳನ್ನು ರದ್ದು ಮಾಡಿದ್ದಾರೆ. ಇದಾದ ನಂತರ 2011ರಿಂದ 15ರವರೆಗೆ 10,000ವರೆಗಿನ ವಿವಾದಿತ ತೆರಿಗೆ ಪ್ರಕರಣಗಳನ್ನು ಕೂಡ ಅವರು ರದ್ದು ಮಾಡಿದ್ದಾರೆ. ಅಂದರೆ ಇನ್ನೇನು ಅನ್ನೆಸರಿ 25,000 10,000ಕ್ಕೆಲ್ಲ ಡಿಸ್ಪ್ಯೂಟ್ಗಳನ್ನ ಹೇಳ್ಕೊಂಡು ಅದು ನೋಟಿಸ್ಗಳನ್ನ ಕೊಟ್ಕೊಂಡು ಯಾಕೆ ಅಂಥೇಳಿ ಅದು ಆ ಸುಧಾರಣೆಗಳನ್ನು ಮಾಡಿರೋದು ಇದು ಮತ್ತೊಂದು ರೀತಿಯ ವಿಶೇಷವಾಗಿದೆ. ದೇಶಾದ್ಯಂತ ಮೆಡಿಕಲ್ ಕಾಲೇಜುಗಳನ್ನು ಈಗಿರುವ ಇನ್ಫ್ರಾಸ್ಟ್ರಕ್ಚರನ್ನು ಬಳಸಿಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ನಾವು ಕಟ್ಟೇವೆ ಅನ್ನೋ ಮಾತನ್ನು ಕೂಡ ಸ್ಪೆಸಿಫಿಕ್ ಆಗಿ ಅವರು ಹೇಳಿದ್ದಾರೆ. ಸಬ್ಕಾ ಪ್ರಯಾಸ್ has the potential to fulfill aspirations of every Indian. As Honorable Prime Minister in his Independence Day address to the nation mentioned, I quote, "There is no dearth of opportunities, as many opportunities as we want. The country is capable of creating more opportunities. Sky is the limit." Unquote. Strategy for Amrit Kal. Our government will adopt economic policies that foster and sustain growth, facilitate inclusive and sustainable development, improve productivity, create opportunities for all, help them enhance their capabilities, and contribute to generation of resources to power investments and fulfill aspirations. Guided by the principle, reform, perform, and transform, the government will take up next generation reforms and build consensus with the states and stakeholders for effective implementation. ಅಂದರೆ ಈ ಘೋಷಣೆಗಳು ಒಂದು ರೀತಿಯಲ್ಲಿ ಒಂದು ಮಧ್ಯಂತರ ಬಜೆಟಲ್ಲಿ ಎಷ್ಟು ಮಾತ್ರ ಇರಲಿಕ್ಕೆ ಸಾಧ್ಯವೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿವೆ. ಎಲ್ಲೂ ಕೂಡ ಇದೊಂದು ಚುನಾವಣೆಯ ಕಾಲದ ಬಜೆಟ್ ಆಗಿರೋದ್ರಿಂದ ನಾವು ಬಂಪರ್ ಕೊಡುಗೆಗಳನ್ನು ಘೋಷಿಸಬೇಕು, ಹಾಗೆಯೇ ದೊಡ್ಡ ಮಟ್ಟದಲ್ಲಿ ಭರವಸೆಗಳನ್ನು ಕೊಡೋದ್ರ ಮೂಲಕ ಮತದಾರರನ್ನು ಸೆಳೀಬೇಕು ಅನ್ನುವಂತಹ ಯಾವುದೇ ಪ್ರಯತ್ನ ಕಂಡಿಲ್ಲ. ರಾಜಕಾರಣ ಅಥವಾ ಚುನಾವಣೆಗೂ ಬಜೆಟ್ಗೂ ಒಂದು ನಿರ್ದಿಷ್ಟ ಒಂದು ಡಿಫ್ರೆನ್ಸಸ್ಸನ್ನು ವ್ಯತ್ಯಾಸವನ್ನು ಕಾಯ್ಕೊಂಡು ಕೂರೋದ್ರ ಮೂಲಕ ಒಂದು ರೀತಿಯಲ್ಲಿ ಎಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಈ ಥರ ಬಂಪರ್ ಘೋಷಣೆಗಳ ಮೂಲಕ ಅದು ಇಂಬ್ಯಾಲೆನ್ಸ್ ಆಗಬಾರ್ದು ಅನ್ನುವಂತಹ ಎಚ್ಚರವನ್ನು ಅವರು ವಹಿಸ್ಕೊಂಡು ಹೋಗಿರುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಬಹುಪಾಲು ಒಂದು ರೀತಿಯಲ್ಲಿ ಯಾವುದೇ ರಿಸ್ಕ್ಗಳಿಗೆ ಅವರು ಕೈ ಹಾಕಿಲ್ಲ. ಒಂದು ಸಮತೋಲನವನ್ನು ಮಾಡಿಕೊಂಡು ಹೆಚ್ಚು ಅನೌನ್ಸ್ಮೆಂಟನ್ನು ಮಾಡದೆ ಸ್ವಲ್ಪ ಇದ್ದದ್ರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಿರೋದು ಮತ್ತೊಂದು ರೀತಿಯ ವಿಶೇಷವಾಗಿದೆ. ಒಟ್ಟು ಇದು ಇವತ್ತಿನ ಬಜೆಟ್ನ ಮುಖ್ಯಾಂಶಗಳಾಗಿವೆ ಸ್ನೇಹಿತರೆ. ಕರ್ನಾಟಕಕ್ಕೆ ಈ ಬಜೆಟ್ನಿಂದ ಏನು ಕೊಡುಗೆ ಇದೆ ಅನ್ನೋದನ್ನು ನಾನು ಮತ್ತೆ ನಿಮ್ಮ ಹತ್ರ ಬಂದು ಹೇಳ್ತೇನೆ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.